ನಿತ್ಯ ಪಂಚಾಂಗ ಮತ್ತು ದಿನದ ರಾಶಿ ಭವಿಷ್ಯ. ಶನಿವಾರ ಜನವರಿ 31ನೇ ತಾರೀಕು 2026. ವಿಶ್ವಾವಸು ಸಂವತ್ಸರ ಮಾಘಮಾಸ ಶುಕ್ಲ ಪಕ್ಷ ಉತ್ತರಾಯಣ. ಪುನರ್ವಸು ನಕ್ಷತ್ರ. ತ್ರಯೋದಶಿ ತಿಥಿಯು ಬೆಳಗ್ಗೆ 8:25 ತನಕ, ನಂತರ ಚತುರ್ದಶಿ ತಿಥಿ ಪ್ರಾರಂಭ. ವಿಷ್ಕಾಂಬ ಯೋಗ ಮಧ್ಯಾಹ್ನ 1:33 ತನಕ, ನಂತರ ಪ್ರೀತಿ ಯೋಗ ಪ್ರಾರಂಭ. ಸೂರ್ಯೋದಯ ಬೆಳಗ್ಗೆ 6:46, ಸೂರ್ಯಾಸ್ತ ಸಂಜೆ 6:20. ಚಂದ್ರೋದಯ ಸಂಜೆ 4:51, ಚಂದ್ರಾಸ್ತ ಬೆಳಗಿನ ಜಾವ 6:11. ಶುಭ ಮುಹೂರ್ತಗಳು. ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 5:06 5:56. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:10 12:56. ಅಮೃತ ಕಾಲ ರಾತ್ರಿ 11:21 12:49. ರವಿಯೋಗ ಬೆಳಗ್ಗೆ 6:46 ಮಧ್ಯರಾತ್ರಿ 1:34. ಸಂಧ್ಯಾಕಾಲ ಸಂಜೆ 6:20 ರಾತ್ರಿ 7:35. ಗೋಧೂಳಿ ಸಮಯ ಸಂಜೆ 6:18 6:43. ಅಶುಭ ಮುಹೂರ್ತಗಳು. ರಾಹುಕಾಲ ಬೆಳಗ್ಗೆ 9:40 11:06. ಯಮಗಂಡ ಕಾಲ ಮಧ್ಯಾಹ್ನ 2 ಗಂಟೆಯಿಂದ 3:27. ಗುಳಿಕ ಕಾಲ ಬೆಳಗ್ಗೆ 6:48 8:13. ದುರ್ಮುಹೂರ್ತ ಬೆಳಗ್ಗೆ 6:46 7:32. ಮತ್ತೊಂದು ದುರ್ಮುಹೂರ್ತ ಬೆಳಗ್ಗೆ 7:32 8:19. ಚಂದ್ರಬಲ ಇರುವ ರಾಶಿಗಳು. ರಾತ್ರಿ 8:01 ತನಕ. ಮೇಷ, ಸಿಂಹ, ಧನು, ಮಿಥುನ, ಕನ್ಯಾ ಮತ್ತು ಮಕರ ರಾಶಿ. ಮರುದಿನ ಬೆಳಗ್ಗೆ ಸೂರ್ಯೋದಯದ ತನಕ ಚಂದ್ರಬಲ ಇರುವ ರಾಶಿಗಳು. ವೃಷಭ, ಕನ್ಯಾ, ಮಕರ, ಕರ್ಕ, ತುಲಾ ಮತ್ತು ಕುಂಭ ರಾಶಿ. ತಾರಾಬಲ ಇರುವ ನಕ್ಷತ್ರಗಳು. ರಾತ್ರಿ 1:34 ತನಕ. ಭರಣಿ, ಆರ್ದ್ರ, ಆಶ್ಲೇಷ, ಹಸ್ತ, ಅನುರಾಧ, ಪೂರ್ವಾಷಾಢ, ಶತಭಿಷ, ರೇವತಿ, ರೋಹಿಣಿ, ಪುಷ್ಯ, ಪೂರ್ವಪಾಲ್ಗುಣಿ, ಸ್ವಾತಿ, ಜ್ಯೇಷ್ಠ, ಶ್ರವಣ ಮತ್ತು ಉತ್ತರ ಭಾದ್ರಪದ ನಕ್ಷತ್ರ. ಬೆಳಗ್ಗೆ ಸೂರ್ಯೋದಯದ ತನಕ ತಾರಾಬಲ ಇರುವ ನಕ್ಷತ್ರಗಳು. ಅಶ್ವಿನಿ, ಮಾರ್ಗಶಿರ, ಆಶ್ಲೇಷ, ಉತ್ತರ ಪಾಲ್ಗುಣಿ, ವಿಶಾಖ, ಮೂಲ, ಧನಿಷ್ಠ, ರೇವತಿ, ಕೃತಿಕ, ಪುನರ್ವಸು, ಮೇಘ, ಚಿತ್ರ, ಜ್ಯೇಷ್ಠ, ಉತ್ತರ ಆಷಾಢ ಮತ್ತು ಪೂರ್ವ ಭಾದ್ರಪದ ನಕ್ಷತ್ರ. ಈ ದಿನದ ರಾಶಿ ಭವಿಷ್ಯ. ಮೇಷ ರಾಶಿ. ಇಂದು ಅನಗತ್ಯ ವಸ್ತುಗಳ ಖರೀದಿಗೆ ಹೆಚ್ಚಿನ ಹಣ ವ್ಯಯಿಸುವಿರಿ. ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಮೆರುಗು ಬರುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ವೃತ್ತಿ ಕ್ಷೇತ್ರದಲ್ಲಿ ಮಹಿಳಾ ಸಹೋದ್ಯೋಗಿಗಳಿಂದ ಇಂದು ವಿಶೇಷವಾದ ಸಹಕಾರ ಸಿಗುತ್ತದೆ. ಅಂದುಕೊಂಡ ಕೆಲಸಗಳು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತವೆ. ಉತ್ತಮ ಅಂಕಗಳನ್ನು ಪಡೆಯುತ್ತಿದ್ದ ನಿಮ್ಮ ಮಕ್ಕಳು ಏಕಾಗ್ರತೆಯನ್ನು ಕಡಿಮೆ ಮಾಡುತ್ತಾರೆ, ಹಾಗಾಗಿ ಅವರ ಬಗ್ಗೆ ಗಮನ ವಹಿಸಬೇಕಾಗುತ್ತದೆ. ವೃಷಭ ರಾಶಿ. ಕುಟುಂಬದೊಂದಿಗೆ ಸುಂದರ ಸಂಜೆ ಕಳೆಯುವ ಅವಕಾಶ ಸಿಗುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸಲು ಇಂದು ಅತ್ಯಂತ ಪ್ರಶಸ್ತವಾದ ದಿನವಾಗಿದೆ. ನಿಮ್ಮ ಕಲಾತ್ಮಕ ಹವ್ಯಾಸಗಳಿಗೆ ಇಂದು ಹೆಚ್ಚಿನ ಮನ್ನಣೆ ಸಿಗುತ್ತದೆ. ಹಾಗೆ ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗಿರುವವರಿಗೆ ಆರ್ಥಿಕ ಲಾಭದ ಸೂಚನೆಗಳಿವೆ. ಇಂದಿನ ಪರಿಸ್ಥಿತಿ ಮನದ ಭಾವನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ಮಗಳಿಗೆ ತಾಯಿಯ ಕಡೆಯಿಂದ ಅಥವಾ ಹತ್ತಿರದ ಸಂಬಂಧಿಕರಿಂದ ವರ ನಿಶ್ಚಯವಾಗುವುದು. ಮಿಥುನ ರಾಶಿ. ಹಳೆಯ ಪ್ರೇಮ ಸಂಬಂಧಗಳು ಅಥವಾ ಸ್ನೇಹವು ಇಂದು ಮತ್ತೆ ಚಿಗುರಬಹುದು. ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಸ ಆರಂಭಕ್ಕೆ ಇದು ಸರಿಯಾದ ಸಮಯವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಇಂದು ಸ್ವಲ್ಪ ಸಮತೋಲನವಿರುತ್ತದೆ. ಆದಾಯಕ್ಕಿಂತ ಹೆಚ್ಚು ಖರ್ಚಾಗುವ ಸಾಧ್ಯತೆ ಇರುವುದರಿಂದ ಬಜೆಟ್ ಮೇಲೆ ನಿಗಾ ಇಡುವುದು ಉತ್ತಮ. ಗೃಹಿಣಿಯರು ದೇವರಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ನಡೆಸುವುದರ ಮೂಲಕ ಪುಣ್ಯ ಸಂಪಾದನೆ ಮಾಡುವಿರಿ. ಕೆಲಸದಲ್ಲಿ ಬದಲಾವಣೆ ಬಯಸಿದ್ದಲ್ಲಿ ಬೇರೆ ಸ್ಥಳದಲ್ಲಿ ಕಾರ್ಯನಿರ್ವಹಿಸಲು ಸಿದ್ಧರಾಗಿ. ಕರ್ಕಾಟಕ ರಾಶಿ. ನಿಮ್ಮ ಮನೆಯ ಪರಿಸರವನ್ನು ಸುಂದರಗೊಳಿಸಲು ಇಂದು ಕೆಲವು ಬದಲಾವಣೆಗಳನ್ನು ಮಾಡುವಿರಿ. ಇದು ಕುಟುಂಬದ ಸದಸ್ಯರಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇಂದು ಮಾತುಕತೆಯ ಮೂಲಕ ಬಗೆಹರಿಯುತ್ತವೆ ಮತ್ತು ಪರಸ್ಪರ ವಿಶ್ವಾಸ ಹೆಚ್ಚಾಗುತ್ತದೆ. ವ್ಯವಹಾರದಲ್ಲಿ ಬೇಕಾದ ರೀತಿಯಲ್ಲಿ ಲಾಭ ಮಾಡಿಕೊಳ್ಳಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಿರಿ. ಬಟ್ಟೆ ವ್ಯಾಪಾರಿಗಳು ರಿಯಾಯಿತಿ ಮಾರಾಟಗಳಿಂದ ಲಾಭವನ್ನು ಹೊಂದುತ್ತಾರೆ. ಸಿಂಹ ರಾಶಿ. ಸಾರ್ವಜನಿಕ ಸಮಾರಂಭಗಳಲ್ಲಿ ಅಥವಾ ಔತಣಕೂಟಗಳಲ್ಲಿ ಭಾಗವಹಿಸುವ ಅವಕಾಶ ಇಂದು ನಿಮ್ಮನ್ನು ಹುಡುಕಿ ಬರುತ್ತದೆ. ನಿಮ್ಮ ಸಂವಹನ ಕಲೆ ಎಲ್ಲರ ಮನ ಗೆಲ್ಲುತ್ತದೆ. ಉದ್ಯೋಗದಲ್ಲಿ ಬಡ್ತಿಯ ನಿರೀಕ್ಷೆಯಲ್ಲಿದ್ದವರಿಗೆ ಇಂದು ಮೇಲಾಧಿಕಾರಿಗಳಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗುವ ಸಂಭವವಿದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಸಂಬಂಧಿಕರ ಎದುರು ಕೆಲವು ಇರಿಸು ಮುರುಸುಗಳು ಆಗಬಹುದು. ಬೇಸರ ಪಡುವುದು ಬೇಡ. ನಿಮ್ಮ ಆಫೀಸಿನ ಜನರ ಬಗ್ಗೆ ಗಮನವಿಟ್ಟುಕೊಳ್ಳಿ. ಪರ್ವತಾರೋಹಣ ಮಾಡುವ ಸಾಧ್ಯತೆ ಇದೆ. ಕನ್ಯಾ ರಾಶಿ.
ವಿದ್ಯಾರ್ಥಿಗಳು ತಮ್ಮ ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ಯಶಸ್ವಿಯಾಗುತ್ತಾರೆ. ಶಿಕ್ಷಕರ ಮಾರ್ಗದರ್ಶನ ಇಂದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿದೆ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗುತ್ತದೆ. ಹೊಸ ಹೂಡಿಕೆಯ ಯೋಜನೆಗೆ ಇಂದು ನೀವು ಸಮಯ ಮೀಸಲಿಡುವುದು ಭವಿಷ್ಯಕ್ಕೆ ತುಂಬಾ ಒಳ್ಳೆಯದು. ಅನುಕೂಲಕರ ವಾತಾವರಣವಿದ್ದಲ್ಲಿ ವಿಶೇಷ ದಿನಗಳಿಗೆ ಬೇಕಾದ ವಸ್ತು ಖರೀದಿಯನ್ನು ಮಾಡಿ. ವೈದ್ಯರಿಗೆ ಬಿಡುವಿಲ್ಲದ ಅಭ್ಯಾಸದ ಜೊತೆಗೆ ಉನ್ನತ ಜವಾಬ್ದಾರಿ ಸಿಗಲಿದೆ. ತುಲಾ ರಾಶಿ, ಇಂದು ನೀವು ಮಾನಸಿಕವಾಗಿ ಅತ್ಯಂತ ಸಂತೋಷದಿಂದ ಇರುವಿರಿ. ನಿಮ್ಮ ಸೌಮ್ಯ ಸ್ವಭಾವವು ಮನೆಯಲ್ಲಿ ಮತ್ತು ಕಚೇರಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಸಹಾಯ ಮಾಡುತ್ತದೆ. ಹೊಸ ಆಭರಣ ಅಥವಾ ವಾಹನ ಖರೀದಿ ಮಾಡುವ ಬಗ್ಗೆ ಮನೆಯವರೊಂದಿಗೆ ನಡೆಸುವ ಚರ್ಚೆಯು ಫಲಪ್ರದವಾಗಲಿದೆ. ಮೋಸದಿಂದ ಬೇರೆಯವರ ಕೈ ಸೇರಿದ ಹಣ ಹಿಂತಿರುಗುವ ಸೂಚನೆಗಳು ಕಾಣುತ್ತವೆ. ಕಠಿಣ ಪರಿಶ್ರಮದಿಂದ ಬೆಳೆಸಿದ ಸಂಸ್ಥೆ ಜನಮಾನಸವನ್ನು ಗೆಲ್ಲುವುದು. ಧಾರ್ಮಿಕ ಕಾರ್ಯಕ್ಕೆ ಹಣ ವ್ಯಯವಾಗುವುದು. ವೃಶ್ಚಿಕ ರಾಶಿ, ರಹಸ್ಯ ಶತ್ರುಗಳ ಕುತಂತ್ರದ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ಇಂದು ನಿಮ್ಮ ಹೆಸರಿಗೆ ಕುಂದು ತರಲು ಪ್ರಯತ್ನಿಸಬಹುದು. ಜಾಗ್ರತೆ ವಹಿಸುವುದು ಉತ್ತಮ. ಹಣಕಾಸಿನ ಹರಿವು ಸ್ಥಿರವಾಗಲಿದೆ. ಆದರೆ ಅಪರಿಚಿತರೊಂದಿಗೆ ಹಣದ ವ್ಯವಹಾರ ಮಾಡುವಾಗ ಕಾಗದ ಪತ್ರಗಳನ್ನು ಮರೆಯಬೇಡಿ. ತಮಾಷೆಯ ಮಾತುಗಳು ಹಿರಿಯರ ಮನಸ್ಸನ್ನು ನೋಯಿಸಬಹುದು. ಮಾತಿನಲ್ಲಿ ಹಿಡಿತವಿರಲಿ. ದಾಂಪತ್ಯದಲ್ಲಿ ಪತಿ ಪತ್ನಿಯರ ನಡುವೆ ಪ್ರಬುದ್ಧತೆಯಿಂದ ಸಾಮರಸ್ಯ ಹೆಚ್ಚುತ್ತದೆ. ಅನವಶ್ಯಕವಾಗಿ ಚಿಂತೆ ಮಾಡಬೇಡಿ. ಧನುರ್ ರಾಶಿ, ನಿಮ್ಮ ಅದೃಷ್ಟದ ಬಾಗಿಲು ಇಂದು ತೆರೆಯಲಿದೆ. ಬಹಳ ದಿನಗಳಿಂದ ಕೈತಪ್ಪಿ ಹೋಗುತ್ತಿದ್ದ ಅವಕಾಶಗಳು ಇಂದು ಮತ್ತೆ ನಿಮ್ಮನ್ನು ಹುಡುಕಿ ಬರುತ್ತವೆ. ದಕ್ಷಿಣ ದಿಕ್ಕಿನಿಂದ ಅಥವಾ ದೂರದ ಪ್ರವಾಸದಿಂದ ನಿಮಗೆ ಶುಭವಾರ್ತೆ ಕೇಳುವ ಸಾಧ್ಯತೆ ಇದೆ. ಇಂದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ಹೂಡಿಕೆ ಮಾಡಬೇಕೆಂದುಕೊಂಡಿದ್ದರೆ ಅನುಭವಸ್ಥ ನಂಬಿಕಸ್ಥರಿಂದ ಕೇಳಿ ತಿಳಿದು ನಂತರವಷ್ಟೇ ಮಾಡಿ. ವೃತ್ತಿಯಲ್ಲಿ ಅನಿರೀಕ್ಷಿತ ಸ್ಥಾನಮಾನದಲ್ಲಿ ಏರುಪೇರಾಗುವಂತಹ ಬದಲಾವಣೆಗಳಾಗಬಹುದು. ಮಕರ ರಾಶಿ, ನಿಮ್ಮ ರಾಶಿಯಲ್ಲಿ ಗ್ರಹಗಳ ಪ್ರಬಲ ಪ್ರಭಾವವಿರುವುದರಿಂದ ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಜೀವನದ ಹೊಸ ಹಂತಕ್ಕೆ ಮುನ್ನುಡಿ ಬರೆಯಲಿವೆ. ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನದ ನಡುವೆ ಉತ್ತಮ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಇಂದು ನೀವು ಯಶಸ್ವಿಯಾಗುವಿರಿ. ಗೃಹ ವಸ್ತುಗಳ ಖರೀದಿ ಮಾಡಿ ಬಂದ ನಂತರ ನೀವು ಕೊಟ್ಟ ಹಣ ದುಬಾರಿಯಾಯಿತೆಂದು ಪರಿತಪಿಸಬೇಕಾದೀತು. ರಿಯಾಯಿತಿಯ ವಸ್ತ್ರ ಖರೀದಿಯಿಂದಾಗಿ ಹೆಚ್ಚು ಹಣವನ್ನು ಉಳಿತಾಯ ಮಾಡುವಿರಿ. ಕುಂಭ ರಾಶಿ, ಇಂದು ನೀವು ದಾನ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ತೋರುವಿರಿ. ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ. ವಿದೇಶಿ ಸಂಬಂಧಿತ ಉದ್ಯೋಗಗಳಲ್ಲಿ ತೊಡಗಿರುವವರಿಗೆ ಇಂದು ಕೆಲವು ಸವಾಲುಗಳು ಎದುರಾದರೂ ಸಂಜೆ ವೇಳೆಗೆ ಅವು ಸುಲಭವಾಗಿ ಬಗೆಹರಿಯಲಿವೆ. ಮೀನ ರಾಶಿ, ಈ ದಿನವು ನಿಮಗೆ ಪೂರ್ಣ ಪ್ರಮಾಣದ ಲಾಭದಾಯಕವಾಗಲಿದೆ. ಹಳೆಯ ಬಾಕಿ ಇದ್ದ ಹಣ ಇಂದು ಮರಳಿ ಬರುವ ಸಾಧ್ಯತೆ ಹೆಚ್ಚಿದೆ. ಸ್ವಗ್ರಾಮ ಬಿಟ್ಟು ಬೇರೆ ಎಲ್ಲಿಯಾದರೂ ಆಸ್ತಿಯನ್ನು ಖರೀದಿಸುವ ಯೋಚನೆ ಇದ್ದಲ್ಲಿ ಸರಿಯಾದ ವ್ಯಕ್ತಿಯಲ್ಲಿ ವಿಚಾರವನ್ನು ನಡೆಸಿ. ಬಂಧು ಬಾಂಧವರೊಂದಿಗೆ ಅತ್ಯಂತ ಗೌಪ್ಯ ವಿಷಯವನ್ನು ತಿಳಿಸದಿರಿ.